ಎಲ್ಲೇ ಹೋಗಿ ಈಗ ಊಟ ಗಿಡ ಕೊಟ್ಟು ಸೈನಿಗೆ ಹಾಕ್ಬೇಕು, ಊಟ ಆದ್ಮೇಲೆ ಹಾಕ್ತಾ ಇಲ್ಲ. ಹೋರಾಟ ಮಾಡಿದ್ದು ಪೊಲೀಸ್ನವರು ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಅದನ್ನು ಪ್ರಶ್ನೆ ಮಾಡಿದ್ವಿ. ನಾವು ಹೋರಾಟ ಮಾಡೋದೇ ತಪ್ಪ. ಹಾಗಾಗಿ ಎಲ್ಲದಕ್ಕೂ ನಮಗೆ ಪೊಲೀಸ್ ಇಲಾಖೆ ಅಡ್ಡು ಬರ್ತಾ ಇದೆ. ಅಲ್ಲಿ ಕಾಡುಗಳ್ಳರು ಎತ್ತ ತಾಯಿನ ಮಾರಕ್ಕೆ ಹೊರಟಿದ್ದಾರೆ. ನಾವು ತಾಯಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಯಾವ್ದು ಗೆಲ್ಲುತ್ತೆ ನೋಡ್ಬೇಕು. ತಾಯಿ ಉಳಿಸ್ಕೊಳ್ಳೋರ, ತಾಯಿ ಮಾರಾಟ ಮಾಡೋರ. ಹಾಗಾಗಿ ಸ್ಥಳೀಯ MLA ಇಂದ ಹಿಡಿದು ಮಿನಿಸ್ಟ್ರಿಂದ ಹಿಡಿದು ಮುಖ್ಯಮಂತ್ರಿವರೆಗೂ ಎಂಜಲ್ ಕಾಸು ಕೈ ಒಟ್ಕೊಂಡು ಅವ್ರು ಎಂಜಲ್ ಕಾಸು ಬಿಟ್ಟುಬಿಟ್ರೆ ಅವ್ರಿಗೆ ಯಾರಿಗೂ ಮಾನ ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಇಲ್ಲವ್ರಿಗೆ ನಾವು ಗುದ್ದಾಡಕ್ ಆಗಲ್ಲ. ಹಾಗಾಗಿ ಶಾಂತಿಯುತ ಪ್ರತಿಭಟನೆ ಮಾಡಬೇಕಾಗಿದೆ. ಹಾಗಾಗಿ ನಾವು ಏನು ಇವತ್ತು ಅರೆಸ್ಟ್ ಮಾಡಿದ್ದಾರೆ, ನಾವು ಇಲ್ಲಿಂದ ಹೋಗಲ್ಲ. ನಾಳೆಯಿಂದ ನೀವು ದನ ಕರುಗಳು ಹೊಡ್ಕೊಂಡ್ ಬಂದಿರ, ನಿಮ್ಮ ಹೆಂಡತಿ ಮಕ್ಕಳು ಕರ್ಕೊಂಡ್ ಬಂದಿರ, ಇಲ್ಲಿಂದನೇ ಬೇಗ ಸ್ಟಾರ್ಟ್ ಆಯ್ತದೆ. ಸ್ಟಾರ್ಟ್ ಆಗಲಿ. ನಾವಂತೂ ಶಾಂತಿಯುತವಾಗಿ ಅಲ್ಲಿ ನಮ್ಮ ವಿರುದ್ಧ ಹೋರಾಟ ಮಾಡೋರು ನಮ್ಮ ಅಣ್ಣ ತಮ್ಮಿಂದ್ರಿಯೇ. ಹಾಗಾಗಿ ನಾವು ಯಾರೂ ದ್ವೇಷ, ನಮಗೆ ಸಫಾರಿ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ಸಫಾರಿನ ಬಿಡಬಾರ್ದು ನಮ್ಮ ಒತ್ತಾಯ. ಹಾಗಾಗಿ ನಾವು ಕಾಡಿನ ತಾಯಿನ ರಕ್ಷಣೆ ಮಾಡೋಂಥ ಜನ, ತಾಯಿ ಗಂಡರು ಅಲ್ಲ. ನಾವು ಸರ್ಕಾರ ತಾಯಿ ಗಂಡರು ಸಪೋರ್ಟ್ ಮಾಡುತ್ತಾ, ಮಕ್ಕಳು ಸಪೋರ್ಟ್ ಮಾಡುತ್ತಾ ಸರ್ಕಾರ ನಿರ್ಧರಿಸಲಿ. ಏನು ಈಶ್ವರ್ ಖಂಡ್ರೆ ಇದ್ದಾರೆ, ನಿಜವಾಗೂ ಅನ್ನ ತಿಂತಿದ್ರೆ ಅವರು ಕಾಡು ಉಳಿಸಕ್ಕೆ ಯೋಚನೆ ಮಾಡಿ. ಇಲ್ಲ ಅವರು ಎಂದಿನ ಕಾಸು ಕೈ ಹೊಡ್ಕೊಂಡು ಎಂದಿನ ಕಾವು ಕೂಡ ಎಂದಿನ ಕಾಸಿಗೆ ನಾವು ಬದುಕಿನಿ ಅಂದರೆ ಕಾಡ ಬಗ್ಸನೆ ಮಾಡಿ. ಎರಡೇ ನಮ್ಮ ಹತ್ರ ಇರೋದು. ಹಾಗಾಗಿ ಒಂದು ನಾವು ಹೆಂಗೆ ತೋರ್ಸಮ, ಅವ್ರು ಹೆಚ್ಚ ನಾವು ಹೆಚ್ಚ, ಮತ್ತು ರಾಜ್ಯದಲ್ಲಿ ನಾವು ಹೆಂಗಿದೀವಿ. ಈಶ್ವರ್ ಖಂಡ್ರೆ ಗುಂಡ್ಲುಪೇಟೆ ಒಂದೇ ಅಲ್ಲ, ಇಡೀ ರಾಜ್ಯದ ಎಲ್ಲ ಕಡೆ ಸುತ್ತಾಡಬೇಕಾಗುತ್ತೆ. ಎಲ್ಲ ಕಡೆ ನಾವು ಏನು ಮಾಡಬೇಕಾಗ್ತದೆ, ಏನಾಗುತ್ತೆ ಮುಂದಿನದೆಲ್ಲ ನಾವು ಹೇಳಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪರಿಣಾಮನ ಸರ್ಕಾರ ಎದುರಿಸಬೇಕಾಗುತ್ತೆ. ಹಾಗಾಗಿ ಸ್ಥಳೀಯ MLA ಅದು ಎದುರಿಸಬೇಕಾಗುತ್ತೆ. ಈಗ ನಮ್ಮ ಅರೆಸ್ಟ್ ಮಾಡ್ಬಿಟ್ಟು ನೀವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಸುಲಭವಲ್ಲ. ಬೆಂಕಿಗೆ ಕೈ ಹಾಕಿದ್ದೀರಾ, ಅವನ ಮುಟ್ಟಿದ್ದೀರಾ, ಅದೆಂದಾದ್ರೂ ನಿಮ್ಗೆ ಗೊತ್ತಾಯ್ತದೆ ಅದು ಪರಿಣಾಮ. ಹಾಗಾಗಿ ಏನು ಈ ಭಾಗದ ಶಾಸಕರುಗಳು ಬಂಡೀಪುರ MMLs BRT ನಾಗರೋಳ ಏನು ಶಾಸಕರುಗಳಿದ್ದೀರಾ, ಕೂಡಲೇ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಆ ಸಫಾರಿನ ವಾಪಸ್ ಹಿಡಿಯೋದ್ರೆ ಮುಂದಿನ ತಿಂಗಳಲ್ಲಿ ನಿಮ್ಮ ಕಾಲಿಗೆ ದೊಡ್ಡ ಹಬ್ಬ. ನಿಮ್ಗೆ ಹೆಂಗೆ ಇಳಿಸ್ಬೇಕು ಅಂತ ನಮ್ಗೆ ಗೊತ್ತು. ಹೆಂಗೆ ಕುರ್ಚಿಗೆ ಸಮೇತ ಆದ್ರೆ ಎಸೆಯಬೇಕು ಅಂತ ನಮ್ಗೆ ಗೊತ್ತು. ಆ ಕಾನೂನು ಚೌಕಟ್ಟಲ್ಲೇ ಮಾಡ್ತೀವಿ. ನೋಡ್ಕೊತಾ ಇರಿ. ರೈತ ಸಂಘದ ಒಂದು ರೈತ ಸಂಘನ ರೈತನ ಕಿರಿಕಿರೋರು ಯಾರೂ ಇಲ್ಲ. ನೋಡಿ, ಇತಿಹಾಸನ ತೆಗೆದು ನೋಡಿ. ನೀವು ಇವೆಲ್ಲ ಬಂದರೆ ನೀವು ದುಡ್ಡು ಕೊಟ್ಬಿಟ್ಟು ಕಳಿಸಿರ್ಬೋದು ಅಲ್ಲಿ. ಆದರೆ ನಾವು ದುಡ್ಡು ಹಾಕ ಬಂದಿದ್ದೀವಿ. ಹೋರಾಟ ಮುಂದುವರಿಸ್ತೀವಿ. ನೋಡ, ನಿಮ್ಮ ಕಡೆ PAಗಳಲ್ಲಿ ಇದ್ರು, ನಿಮ್ಮ ಕಡೆ ಚಮಚಗಳಲ್ಲಿ ಇದ್ರು, ನಮ್ಗೆ ಗೊತ್ತು ಯಾರ್ಯಾರು ಚಮಚಗಳು ಇವತ್ತು ಅಲ್ಲಿದ್ರು ಅಂತ ನಮ್ಗೆ ಗೊತ್ತು. ಜನಗಳು ನೋಡಿದ್ರೆ ಯಾರ್ಯಾರು ಚಮಚಲ್ಲಿ ಕೆಲಸ ಮಾಡ್ತಿದ್ರು ಅಂತ. ಎಲ್ಲರೂ ನೀವು ತಾಯಿ ಗಂಟು ಥರ ಏನೇನು ಮಾಡ್ತಾರೆ ಅಂತ ನಮಗೆಲ್ಲ ಕಾಣ್ತಾರೆ, ನೋಡ್ತಾ ಇದ್ದೀವಿ. ನಮ್ಮ ಬೇಗು ಸ್ಟೇಷನ್ನೇ ಮುಂದುವರಿತದೆ. ನಾಳೆ ಎಲ್ಲರೂ ಆಯಾ ಭಾಗದ ಸ್ಟೇಷನ್ಗ ಇಲ್ಲ ಮೀಟಿಂಗ್ ಏನೇನು ಮಾಡಬೇಕು ಅಂತ ಸಾಯಂಕಾಲ ನಾವು ಹೇಳ್ತೀವಿ. ನಿಮಗೆ ಪೊಲೀಸರೆಲ್ಲ ಇದ್ದಾರೆ. ಸಾಯಂಕಾಲ ನೀವು ಮಾಹಿತಿಗಳನ್ನ ಕೊಟ್ಟು ಯಾವ ರೀತಿ ಚಳವಳಿ ಮಾಡಬೇಕು ಅಂತ ನಾವು ಹೇಳ್ತೀವಿ. ಆ ಚಳವಳಿ ಮಾತ್ರ ನೀವು ಮುಂದುವರಿಸಿ. ಇದು ಮೈಸೂರು, ಚಾಮರಾಜನಗರ, ನಾಳೆಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳನ್ನ ಸ್ಟಾರ್ಟ್ ಮಾಡೋಕ್ಕೆ ನಾವು ಸಾಯಂಕಾಲ ಮತ್ತು ನಾಳೆಗೆ ಅಂತಿಮ ನಿರ್ಧಾರ ಎಲ್ಲರೂ ಅಧ್ಯಕ್ಷರ ಮಂಡಳಿ, ಕಾರ್ಯದರ್ಶಿ ಮಂಡಳಿ ಮತ್ತು ತಾಲೂಕಿನ ಎಲ್ಲ ಕಾರ್ಯಕರ್ತರು ಕೂತು ಸಭೆ ಸೇರಿ ಮುಂದಿನ ತೀರ್ಮಾನಗಳನ್ನ ತಗೋತೀವಿ. ಕಾದು